ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ ಅಧ್ಯಾಯ 4 ವಾಕ್ಯ 18 ತಿಳಿಸುವುದೇನೆಂದರೆ, ಕರ್ತನ ಆತ್ಮನು ನನ್ನ ಮೇಲೆ ಇದೆ, ಏಕೆಂದರೆ ಆತನು ಬಡವರಿಗೆ ಶುಭವಾರ್ತೆಯನ್ನು ಸಾರುವಂತೆ ನನ್ನನ್ನು ಅಭಿಷೇಕಿಸಿದ್ದಾನೆ. ಚಿಂತನೆ: ಯೇಸು ಆತ್ಮನಿಂದ ಕಳುಹಿಸಲ್ಪಟ್ಟ ಮತ್ತು ಅಭಿಷೇಕಿಸಲ್ಪಟ್ಟವನಾಗಿ ತನ್ನ ಉದ್ದೇಶವನ್ನು ಘೋಷಿಸುತ್ತಾನೆ. ಅದೇ ಆತ್ಮವು ನಮ್ಮ ಮೇಲೆ ನೆಲೆಸಿದೆ, ನಮ್ಮನ್ನು ಭರವಸೆ, ಕರುಣೆ ಮತ್ತು ಗುಣಪಡಿಸುವ ವಾಹಕರಾಗಿ ನಮ್ಮನ್ನು ಕರೆಯುತ್ತದೆ. ಎಲ್ಲೆಲ್ಲಿ ಭಂಗ, ಅನ್ಯಾಯ ಮತ್ತು ಮೌನವಿದೆಯೋ ಅಲ್ಲೆಲ್ಲ ಕ್ರಿಸ್ತನ ಕೆಲಸವನ್ನು ಮುಂದುವರಿಸಲು ನಮಗೆ ಆಹ್ವಾನಿಸಲ್ಪಟ್ಟಿದೆ. ಕ್ರಿಯೆಯಲ್ಲಿ ವಾಸಿಸುವ ಪ್ರೀತಿಯ ಮೂಲಕ ಶುಭ ಸಂದೇಶವನ್ನು ಸಾರಲು ನಮ್ಮನ್ನು ಸ್ವಾಗತಿಸುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಮ್ಮ ಮೇಲೆ ನಿನ್ನ ಆತ್ಮದ ಉಡುಗೊರೆಗಾಗಿ ಧನ್ಯವಾದಗಳು. ನಮ್ಮ ಹೃದಯಗಳನ್ನು ಕರುಣೆಯಿಂದ, ನಮ್ಮ ಮಾತುಗಳನ್ನು ಸತ್ಯದಿಂದ, ನಮ್ಮ ಜೀವನವನ್ನು ವಿನಮ್ರ ಸೇವೆಯಿಂದ ಅಭಿಷೇಕಿಸಿರಿ. ನಾವು ಬಡವರಿಗೆ ಶುಭ ಸಂದೇಶವನ್ನು, ದಮನಿತರಿಗೆ ಸ್ವಾತಂತ್ರ್ಯವನ್ನು ಮತ್ತು ನಾವು ಭೇಟಿಯಾಗುವ ಎಲ್ಲರಿಗೆ ಭರವಸೆಯನ್ನು ತರಲು ನಮ್ಮನ್ನು ಆಶೀರ್ವದಿಸಿರಿ. ಆಮೆನ್.